ಮೆಂಟಲ್ ಎಬಿಲಿಟಿಯ ಪ್ರಶ್ನೆ. ಒಬ್ಬ ಸೈಕಲ್ ಸವಾರ ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸ್ತಾನೆ. ನಂತರ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸ್ತಾನೆ. ಈ ಸಮಗ್ರ ಪ್ರಯಾಣದ ಸರಾಸರಿ ವೇಗವೇನು? ಇಲ್ಲಿ ನಾವು ಮೊದಲು ತೆಗೆದುಕೊಂಡ ಸಮಯ ಮತ್ತು ದೂರನ ತಗೋಬೇಕು. ಅಂದರೆ T1 ಇಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಸಮಯ. ಹಾಗಾದರೆ T1 ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಅಂದರೆ 40/20 ಎಷ್ಟು? 2. 20 22 40. ಹಾಗೆ ನಂತರ ತೆಗೆದುಕೊಂಡಂಥ ಸಮಯ ದೂರ ಎಷ್ಟು? 10 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸ್ತಾನೆ. ಎರಡನೇ ಭಾಗದಲ್ಲಿ ಎಷ್ಟು? ಸೇಮ್ ಡಿಸ್ಟೆನ್ಸ್ ಬೈ ಟೈಮ್ ಏನಾಗುತ್ತೆ? ಹೋದಂಥ ದೂರ 40, ತೆಗೆದುಕೊಂಡಂಥ ಸಮಯ 10 ಕಿಲೋಮೀಟರ್ ವೇಗದಲ್ಲಿ ಆತ ಪ್ರಯಾಣಿಸ್ತಾನೆ. ಹಾಗಾಗಿ 40/10 ಈಸ್ 14 40 ಸೇಮ್. ಹಾಗಾದರೆ ಆತ ತೆಗೆದುಕೊಂಡ ಸಮಯ, ಒಟ್ಟು ಸಮಯ ಎಷ್ಟು? ಟೋಟಲ್ ಟೈಮ್ ಏನಾಗುತ್ತೆ? T1 ಪ್ಲಸ್ T2 ಇನ್ನು ಎಷ್ಟಾಗುತ್ತೆ? 2 + 4 ಈಸ್ 6. ಎಷ್ಟು? T ಎಷ್ಟು ಬರುತ್ತೆ? 6 ಬರುತ್ತೆ. ನೋಡಿ, ಟೋಟಲ್ ಟೈಮ್ T ಇಸ್ ಈಕ್ವಲ್ ಟು T1 + T2 ಅಂದರೆ 2 + 4 6. ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಅಂದರೆ ಒಟ್ಟು ಆತ ಪ್ರಯಾಣಿಸಿದ್ದು ಎಷ್ಟು? 40 + 40 ಎಷ್ಟು? ಒಟ್ಟು 80 ಕಿಲೋಮೀಟರ್. ಆತ ಪ್ರಯಾಣಿಸಿದ ಒಟ್ಟು 80 ಕಿಲೋಮೀಟರ್. ಈಗ ನಮಗೆ ಬೇಕಾಗಿರೋದೇನು? ಮೊದಲೇ ಹೇಳಿರೋ ಹಾಗೆ ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟಿದೆ? 80 ಕಿಲೋಮೀಟರ್ ಇದೆ. ಆತ ತೆಗೆದುಕೊಂಡ ಸಮಯ ಡಿವೈಡೆಡ್ ಬೈ 6 ಏನು? 6 1 6, ಉಳಿದ್ದು 2, 0 ಕೆಳಗೆ ಉಳಿಸ್ಕೊಂಡ್ರೆ 6 3 18, ಮತ್ತೆ 2 ಉಳಿತು. ಪಾಯಿಂಟ್ ಹಾಕಿ ಇಲ್ಲಿ 0 ಹಾಕಿದರೆ ಸೇಮ್ ಮತ್ತೆ 6 3 18. ಈಗ ಇದು ಕಂಟಿನ್ಯೂ ಆಗುತ್ತೆ. ಹಾಗಾಗಿ 80/6 ಏನಾಗುತ್ತೆ? 13.33 ಕಿಲೋಮೀಟರ್ ಪರ್ ಅವರ್.